ಗೈಸ್ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಗುರುವಾರ ಸಂಜೆ ಇವತ್ತು ಪೂಜೆ ಮಾಡೋಗಿಲ್ಲ, ಜಸ್ಟ್ ಧೂಪ ಎಲ್ಲ ಹಚ್ಚಿ ಮನೆಗೆ ಈ ಥರ ಹಾಕ್ತಾ ಇದ್ದೀನಿ. ನೈಟ್ ಊಟಕ್ಕೆ ಸ್ವೀಟ್ ಕಾರ್ನ್ ಸೂಪ್, ಪಾಲಕ್ ಕಿಚಡಿ, ಹಾಗೆ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಆಯಿಲ್ಗೆ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವು, ಈರುಳ್ಳಿ ಹಾಕೊಂಡು ಕಾರ್ನ್ ಮತ್ತೆ ಮನೇಲಿ ಏನೇನು ವೆಜಿಟೇಬಲ್ಸ್ ಇದೆಯೋ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಾರ್ನ ತಗೊಂಡು ರುಬ್ಬಿಟ್ಕೊಳ್ಳಿ. ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಕಾರ್ನ್, ಸ್ವಲ್ಪ ಕಾರ್ನ್ಫ್ಲೋರ್, ಸ್ವಲ್ಪ ಸಾಲ್ಟು, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ರೆಡಿನೇ ಆಗ್ಬಿಡುತ್ತೆ. ಪಾಲಕ್ ದಾಲ್ ಕಿಚಡಿ ಮಾಡಕ್ಕೆ ಒಂದು ಕುಕ್ಕರಲ್ಲಿ ರೈಸು, ಬೇಳೆ ಹಾಗೆ ಹೆಸರು ಬೇಳೆ ಹಾಕಿ ಒಂದು 2 ವಿಜಲ್ಸ್ ಹಾಕೊಂಡು, ಮಕ್ಳಿಗೆ ಸ್ನಾಕ್ಸ್ ಅಂದ್ರೆ ಅನ್ಹೆಲ್ದಿ ಫುಡ್ ನಂಬರ್ 1 ಇರುತ್ತೆ, ಅದನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಸೋಂಬೇರಿತನ ಬಿಟ್ಟು ಈ ತರ ನಾವೇ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಡ್ಬೋದು. ಹಾಗೆ ಕಡಲೆ ಬೀಜ, ಪಂಪ್ಕಿನ್ ಸೀಡ್ಸ್, ಡ್ರೈ ಫ್ರೂಟ್ಸ್ ಇರಲಿಲ್ಲ, ಸೊ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಕಡಲೆ ಪೂರಿ, ಬೆಲ್ಲದ ಪೌಡರ್, 1-2 ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ, ಸೊ ಬಿಸಿನೀರು ಹಾಕ್ತೆ, ಹಾಲಿರಲಿಲ್ಲ. ಪಾಪಗಂತೂ ತುಂಬಾ ಇಷ್ಟ ಆಯ್ತು, ನಂಗೂ ಇಷ್ಟ ಆಯ್ತು. ಇಬ್ರು ಕೂಡ ಸ್ನಾಕ್ಸ್ ಫಿನಿಶ್ ಮಾಡಿ ನೈಟ್ ಊಟಕ್ಕೆ ಪಾಲಕ್ ದಾಲ್ ಕಿಚಡಿನ ಮಾಡ್ಕೋತಾ ಇದ್ದೀನಿ. ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಅಜ್ಕಾರದ ಪುಡಿ, ಎಲ್ಲಾ ಪುಡಿಗಳನ್ನು ಹಾಕೊಂಡು ಲಾಸ್ಟಲ್ಲಿ ರುಬ್ಬಿರೋ ಪಾಲಕ್ ಸೊಪ್ಪನ್ನು ಕೂಡ ಹಾಕೊಂಡು ಅವಾಗಲೇ ಬೇಯಿಸಿಟ್ಕೊಂಡಿದ್ನೆಲ್ಲ ರೈಸ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ರೆಡಿ ಆಗ್ಬಿಡುತ್ತೆ. ನೋಡ್ಕೊಂಡು ನಮ್ಮ ಡಿನ್ನರ್ನ ಮುಗಿಸಿದ್ವಿ.